ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಸ್ಟರ್ ಮಧು ಕಾರಹಳ್ಳಿ. ಆ್ಯಕ್ಚುಲಿ ಇವಾಗ ಏನು ನೋಡ್ತಾ ಇದ್ರು, ವೇಗೋ ಎಲೆಕ್ಟ್ರಿಕ್ ಆಟೋ. ಆ್ಯಕ್ಚುಲಿ ಇದು ತುಂಬ ಟ್ರೆಂಡಿಂಗಲ್ಲಿದೆ. ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ವೇಗೋ ಬಗ್ಗೆ ತಿಳಿಸ್ಕೊಡಿ, ವೇಗೋ ಎಷ್ಟು ಬರುತ್ತಂತೆ, ಸಿಕ್ಕಾಪಟ್ಟೆ ರೇಂಜ್ ಬರುತ್ತಂತೆ, 400 ಕಿಲೋಮೀಟರ್ ರೇಂಜ್ ಬರುತ್ತಂತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ. ಸೊ ನೀವು ಮಾರ್ಕೆಟಲ್ಲಿ ಇರೋಂಥ ಆಟೋಗಳು ನೀವು ನೋಡಿದ್ರೆ 150 160 ಆ ರೇಂಜಲ್ಲಿ ಇದೆ ಎಲ್ಲ ಕಂಪನಿ ಆಟೋಗಳು. ಬಟ್ ಇದು ಮಾತ್ರ ನಿಮಗೆ 400ವರೆಗೂ ರೇಂಜ್ ಬರುತ್ತೆ. ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ 400 ಕಿಲೋಮೀಟರ್ ಓಡಿಸ್ಬೋದು. ಬಟ್ ಅದರಲ್ಲಿ ಮಾಡೆಲ್ಸ್ 3-4 ಥರ ಮಾಡೆಲ್ಸ್ ಇದೆ. ಬಟ್ ಅದರಲ್ಲಿ ಈ ವೇಗೋ ಈಗಿರೋ ಪ್ರೆಸೆಂಟ್ ಮಾಡೆಲ್ ಏನಪ್ಪ ಅಂದರೆ 12.2 ಕಿಲೋವ್ಯಾಟ್ ಬ್ಯಾಟ್ರಿದು. ಸೊ ಈಗ ಬ್ಯಾಟ್ರಿ ನೀವು ನೋಡೋದಾದರೆ ಇಲ್ಲಿ ಬನ್ನಿ. ಸೊ ಇಲ್ಲಿದೆಯಲ್ಲ, ಇಲ್ಲಿ ಬ್ಯಾಟ್ರಿ ಮೌಂಟ್ ಆಗಿರುತ್ತೆ. ಸೊ ಇಲ್ಲೇನು ಡ್ರೈವರ್ ಸೀಟ್ ಇದೆಯೋ, ಸೊ ಇಲ್ಲಿ ಬ್ಯಾಟ್ರಿ ಮೌಂಟ್ ಆಗಿರುತ್ತೆ. ಇದು 12.2 ಕಿಲೋವ್ಯಾಟ್ ಬ್ಯಾಟ್ರಿ ಇರುತ್ತೆ. ಮತ್ತು ಈ ವೇಗೋದಲ್ಲಿ ನಿಮಗೆ PM-SM ಮೋಟರ್ ಅಂತ. ಸೊ PM-SM 5.5 ಕಿಲೋವ್ಯಾಟ್ ಮೋಟರ್ ಬರುತ್ತೆ. ಸೊ ಇದು ಹೆಂಗೆ ಅಂತಂದರೆ ಮೋಡ್ ವಿಚಾರಕ್ಕೆ ಬಂದರೆ ನಿಮಗೆ ಎರಡೇ ಮೋಡು, ಅಂದರೆ ಡ್ರೈವ್ ಮೋಡು, ರಿವರ್ಸ್ ಮೋಡು. ಡ್ರೈವ್ ಮೋಡಲ್ಲಿ ಇನ್ನೊಂದು ಪವರ್ ಮೋಡ್ ಅಂತ ಬರುತ್ತೆ, ಅಂದರೆ M ಅಂತ ಪ್ರೆಸ್ ಮಾಡಿದ್ರೆ ಪವರ್ ಮೋಡ್ ಅಂತ ಬರುತ್ತೆ. ಅದನ್ನು ಒಳಗಡೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಓವರಾಲ್ ನೀವು ಆಟೋ ನೋಡೋದಾದರೆ, ಸೊ ನಿಮಗೆ ಬ್ಯಾಕ್ ಸೈಡ್ ಫಸ್ಟ್ ಡ್ರೈವರ್ ಸೀಟ್ ಬಗ್ಗೆ ಮಾತಾಡೋಣ. ಸೊ ಫಸ್ಟು ಡ್ರೈವರ್ ಸೀಟಿಗೆ ಬಂದರೆ ನಿಮಗೆ ಕುತ್ಕೊಳ್ಳೋದು ಹಿಂಗಿದೆಯಲ್ಲ, ಸೊ ಆರಾಮ್ಸಾಗಿ ಕುತ್ಕೋಬೋದು. ಅಂದರೆ ಎಸ್ಪೆಷಲಿ ಎಲೆಕ್ಟ್ರಿಕ್ ಆಟೋನ ಯಾರೆಲ್ಲ ಓಡಿಸ್ಬೋದಪ್ಪ ಅಂತಂದರೆ, ಡ್ರೈವಿಂಗ್ ಬರಬೇಕು ಅನ್ನೋದೇ ಇಲ್ಲ. ಯಾಕಂದರೆ ಆಟೋ ಓಡಿಸ್ಬೇಕು ಅಂದರೆ ನಿಮಗೆ ಗೇರ್ ಹಾಕಬೇಕು, ಅದರಲ್ಲೂ ಲೆಫ್ಟಲ್ಲಿ ಗೇರ್ ಹಾಕಬೇಕು, ಕೈಯಲ್ಲೇ ಹಾಕಬೇಕು, ತುಂಬ ಕಷ್ಟ ಅಂತ ಅನಿಸುತ್ತೆ. ಎಸ್ಪೆಷಲಿ ಲೇಡೀಸು ಸಹ ಯಾರೆಲ್ಲ ಆಟೋ ಓಡಿಸ್ತಾರೋ ಅವರೆಲ್ಲ ಎಲೆಕ್ಟ್ರಿಕ್ ಆಟೋನೇ ಓಡಿಸ್ತಾ ಇರೋದು. ಎಲೆಕ್ಟ್ರಿಕ್ ಆಟೋಗಳು ಎಸ್ಪೆಷಲಿ ಲೇಡೀಸ್ಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಜೆಂಟ್ಸ್ಗೂ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಈ ವೇಗೋದಲ್ಲಿ ಬಜಾಜ್ ಈ ವೇಗೋ ಇದೆಯಲ್ಲ, ಸೊ ನೀವು ಡ್ರೈವರ್ ಸೀಟು ಆರಾಮಾಗಿ ಕಂಫರ್ಟ್ ಆಗಿದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಸಿಗುತ್ತೆ, ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಕೇಬಲ್, ಅಂದರೆ ನೀವು ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳೋಂಥ ಒಂದು ಕೇಬಲ್ ಸಿಗುತ್ತೆ. ಇಲ್ಲೂ ಅಷ್ಟೇ, ಇದು ವ್ಯಾಲೆಟ್ ಇಡೋದು ಆ ಥರದ್ದು ಏನಾದರೂ ನಿಮ್ಮ ಇಂಪಾರ್ಟೆಂಟ್ ಥಿಂಗ್ಸ್ನ ಇಟ್ಬಿಟ್ಟು ಲಾಕ್ ಮಾಡ್ಬೋದು, ಆ ಥರದೊಂದು ಸೇಫ್ಟಿ ಇದೆ. ಇನ್ನು ಇದ್ರ ಫೀಚರ್ಸ್ ಬಗ್ಗೆ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವ ಥರ ಡ್ರೈವ್ ಮೋಡು, ಎಷ್ಟು ಡ್ರೈವ್ ಮೋಡ್ಸ್ ಇದೆ, ಮತ್ತು ಅದ್ರ ಜೊತೆಗೆ ಎಷ್ಟು ರೇಂಜ್ ಬರುತ್ತೆ ಅದನ್ನ ಹೇಳ್ತಾ ಹೋಗಿ. ಸರ್ ನಮಸ್ತೆ. ಇದು ಬಂದ್ಬಿಟ್ಟು ನಿಮಗೆ ಈ ವೆಹಿಕಲಲ್ಲಿ 2 ಮೋಡ್ಸ್ ಬರುತ್ತೆ. ಓಕೆನಾ, ನೀವು ಗಾಡಿ ಆನ್ ಮಾಡಿದ ತಕ್ಷಣನೇ ಇವಾಗ ನೀವು ಕೀ ಆನ್ ಮಾಡ್ತೀರಾ ಅಂದರೆ, ಸೊ ನ್ಯೂಟ್ರಲ್ ಇದು. ಸೊ ಇಲ್ಲಿ ನಿಮಗೆ ನ್ಯೂಟ್ರಲ್ ಅಂತ ತೋರಿಸ್ಬಿಡುತ್ತೆ. ಓಕೆನಾ, ಸೊ ಇಲ್ಲಿ ಎನ್ ಅಂತ ಬಂದಿದೆ. ಸೊ ಇದು ನ್ಯೂಟ್ರಲ್, ಎನ್ ಅಂದರೆ ನ್ಯೂಟ್ರಲ್ಲು. ಸೊ ಇದು ಡಿ ಮತ್ತು ಎಮ್ ಬಂದ್ಬಿಟ್ಟು ನಿಮಗೆ ಮುಂದೆ ಹೋಗೋಕ್ಕೆ ಆಪ್ಷನ್ಸ್ ಬರುತ್ತೆ. ಸೊ ಡಿ ಅಂದರೆ ನಿಮಗೆ ಎಕೋ ಮೋಡ್ ಅಂತ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ನಿಮಗೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು 35 ಇಂದ 40 ತನಕ ಬರುತ್ತೆ. ಇದು ಸಪೋಸ್ ನಿಮಗೆ ಲೋಡ್ ಅಂದರೆ ಹಿಂದೆ ಕಸ್ಟಮರ್ ಸ್ವಲ್ಪ ಲೋಡ್ ಜಾಸ್ತಿ ಇದ್ದಾರೆ ಅಥವಾ ಸ್ವಲ್ಪ ಅಪ್ ಆ ಥರ ಎಲ್ಲ ಇದೆ ಅಂತ ಅಂದಾಗ ನೀವು ಎಮ್ ಅಂತ ಹಾಕೊಬೇಕು. ಸೊ ಎಮ್ಮಲ್ಲಿ ನಿಮಗೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು 50 ಕಿಲೋಮೀಟರ್ ತನಕ ಬರುತ್ತೆ. ಓಕೆನಾ, ಇದೆರಡೂ ನೀವು ವೈಲ್ ರನ್ನಿಂಗಲ್ಲೇ ಚಾರ್ಜ್ ಮಾಡ್ಕೊಬೋದು, ಅಂದರೆ ಚೇಂಜ್ ಮಾಡ್ಕೊಬೋದು. ಸಪೋಸ್ ನಿಮಗೆ ಸ್ಪೀಡ್ ಜಾಸ್ತಿ ಬೇಕು ಅಂದಾಗ ಎಮ್ ಅಂತ ಹಾಕೊಬೋದು, ಇಲ್ಲ ನಿಮಗೆ ಸ್ಪೀಡ್ ಜಾಸ್ತಿ ಬೇಡ ಅಂತಂದರೆ ಡಿ ಅಂತ ಹಾಕೊಬೋದು. ಈ ಡ್ರೈವ್ ಮೋಡಲ್ಲಿ ನಿಮಗೆ ಸ್ವಲ್ಪ ರೇಂಜು ಚೆನ್ನಾಗಿ ಬರುತ್ತೆ. ಸೊ ಎಮ್ ಅಂದರೆ ಸ್ವಲ್ಪ ಬೂಸ್ಟ್ ಮಾಡ್ತಾರೆ, ನಿಮಗೆ ಪವರ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ಆರ್ ಬಂದ್ಬಿಟ್ಟು ರಿವರ್ಸು. ಈ ರಿವರ್ಸ್ ಬಂದ್ಬಿಟ್ಟು ನಿಮಗೆ ರಿವರ್ಸ್ ಹಾಕಬೇಕು ಅಂತಂದರೆ ಗಾಡಿ ಈ ಥರ ನಿಂತ್ಕೊಂಡಿರಬೇಕು. ಸಪೋಸ್ ನೀವು ರನ್ನಿಂಗಲ್ಲೇ ಬೈ ಮಿಸ್ ಆಗಿ ನಿಮಗೆ ಆರ್ ಅಂತ ಪ್ರೆಸ್ ಮಾಡಿದ್ರು ಈ ಆರ್ ತಗೊಳ್ಳಲ್ಲ. ಓಕೆನಾ, ಸೊ ಇವಾಗ ನೀವು ಗಾಡಿ ಡಿ ಅಂತ ಹಾಕಬೇಕು ಅಂತಂದರೆ ಫಸ್ಟ್ ನಿಮಗೆ ಬ್ರೇಕ್ ಪ್ರೆಸ್ ಮಾಡ್ಕೊಬೇಕು. ಇದೆಯಲ್ಲ, ಸೊ ಬ್ರೇಕ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ, ರೆಡ್ ಸಿಗ್ನಲ್ ತೋರಿಸ್ತಾ ಇದೆಯಲ್ಲ, ಇದು ನಿಮಗೆ ಹ್ಯಾಂಡ್ ಬ್ರೇಕ್. ಅದು ಹ್ಯಾಂಡ್ ಬ್ರೇಕ್ ಸಿಗ್ನಲ್ಲು. ಸೊ ಈ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ನೀವು ಯಾವುದೇ ಬಟನ್ ಒತ್ತಿದ್ರು ಇದು ಯಾವುದೇ ಬಟನ್ ವರ್ಕ್ ಆಗಲ್ಲ. ಸೊ ಇದೊಂಥರ ಸೇಫ್ಟಿ ಪ್ರಿಕಾಷನ್ಸ್ ಥರ. ಸೊ ಫಸ್ಟು ಗಾಡಿ ಮುಂದೆ ಹೋಗಬೇಕಂದ್ರೆ ಇಲ್ಲಿ ಹ್ಯಾಂಡ್ ಬ್ರೇಕ್ ಇದೆ. ಸೊ ಈ ಹ್ಯಾಂಡ್ ಬ್ರೇಕ್ನ ಇಳಿಸಬೇಕು. ಸೊ ಹ್ಯಾಂಡ್ ಬ್ರೇಕ್ ಇಳಿಸಿದಾಗ ನಿಮಗೆ ನೆಕ್ಸ್ಟು ಡಿ ಅಂತ ಪ್ರೆಸ್ ಮಾಡಬೇಕು. ಸೊ ನಾನು ಇದೊಂದು ಬ್ರೇಕ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬ್ರೇಕ್ ಪ್ರೆಸ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ಡಿ ಅಂತ ತೊಗೊಳ್ಳಲ್ಲ. ಸೊ ಡಿ ಅಂತ ಪ್ರೆಸ್ ಮಾಡಿ ಇವಾಗ ನೀವು ಲೈಟಾಗಿ ಆಕ್ಸಿಲೇಟರ್ ಕೊಟ್ಟರೆ ಗಾಡಿ ಮುಂದೆ ಹೋಗುತ್ತೆ ಅಷ್ಟೇ. ಹೌದು, ಗಾಡಿ ಮುಂದೆ ಹೋಗುತ್ತೆ. ಇವಾಗ ನಿಮಗೆ ಸ್ಪೀಡ್ ಜಾಸ್ತಿ ಬೇಕು ಅಂದಾಗ ಎಮ್ ಅಂತ ಪ್ರೆಸ್ ಮಾಡಬೇಕಾಗತ್ತೆ. ಸೊ ಎಮ್ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಎಮ್ ಅಂತ ಬರಲ್ಲ, ಬಟ್ ಅದೇನು ಡಿ ಗ್ರೀನ್ ಕಲರ್ ಇರುತ್ತೆ. ಸೊ ಇವಾಗ ಹೌದು, ಇವಾಗ ಗ್ರೀನ್ ಕಲರ್ ಇರೋದು ಗೋಲ್ಡ್ ಕಲರಲ್ಲಿ ಹೈಲೈಟ್ ಆಗುತ್ತೆ. ಸಪೋಸ್ ಇದು ಗೋಲ್ಡ್ ಕಲರಲ್ಲಿ ಇದೆ ಅಂತಂದರೆ ಗಾಡಿ ಪವರ್ ಮೋಡಲ್ ಇದೆ ಅಂತ. ಸೊ ಸೇಮ್ ಹಾಗೇನೆ ಇವಾಗ ನೀವು ಆರ್ ಅಂತ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ರಿವರ್ಸ್ ಬರುತ್ತೆ. ನೀವು ಜಸ್ಟ್ ಹಿಂಗೆ ಆಕ್ಸಿಲೇಟರ್ ಕೊಟ್ಟರೆ ಸೊ ಇದೆಲ್ಲ ರಿವರ್ಸ್ ಬರುತ್ತೆ. ಸೊ ಇನ್ನೊಂದು ಫೆಸಿಲಿಟಿ ಏನು ಅಂತಂದರೆ, ಸಪೋಸ್ ನೀವು ಇಲ್ಲಿ ಬಟನ್ಸ್ ಇದೆಯಲ್ಲ, ಈ ಬಟನ್ ಬರುತ್ತೆ. ಸೊ ಈ ಬಟನಲ್ಲಿ ನಿಮಗೆಲ್ಲನೂ ಇಲ್ಲಿ ಟ್ರ್ಯಾಕ್ ಮಾಡ್ಕೊಬೋದು. ಸೊ ಇದನ್ನು ನೀವು ಟ್ಯಾಪ್ ಮಾಡ್ತಾ ಇದ್ದರೆ ಎಲ್ಲನೂ ಚೇಂಜ್ ಆಗುತ್ತೆ. ಇವಾಗ ನೋಡಿ, ರೇಂಜ್ ಬಂದ್ಬಿಟ್ಟು ನಿಮಗೆ 228 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಸಪೋಸ್ ನೀವು ಇನ್ನೊಂದು ಸರಿ ಪ್ರೆಸ್ ಮಾಡಿದ್ರೆ ಇವಾಗ ನೋಡಿ ಓಡೋಮೀಟ್ರ್ 11 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಸೊ ಇದು ಓಡೋಮೀಟ್ರ್ ಅಂದರೆ ನೀವು ಇಲ್ಲಿ ತನಕ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ಅಂತ. ಸೊ ನೀವು ಇದನ್ನು ನೋಡ್ಬಿಟ್ಟು ಸರ್ವಿಸ್ಗೆ ಬರಬೇಕಾಗುತ್ತೆ. ಸೊ ಫಸ್ಟ್ ಸರ್ವಿಸು 1500 ಕಿಲೋಮೀಟರ್ಗಳಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸರಿ ಪ್ರೆಸ್ ಮಾಡಿದ್ರೆ ಇದು ಟ್ರಿಪ್ ಅಂತ ಬರುತ್ತೆ. ಇವಾಗ ನೋಡಿ 11.4 ಕಿಲೋಮೀಟರ್ ಇದೆ. ಸೊ ಇದನ್ನು ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ ಅಂದರೆ 0 ಆಗುತ್ತೆ. ಇವಾಗ ನೋಡಿ 0 ಆಗುತ್ತೆ. ಇದು 0 ಆಯಿತು. ಸಪೋಸ್ ಕಸ್ಟಮರ್ ಏನಾದರೂ ಡೈಲಿ ನನಗೆ ಎಷ್ಟು ಕಿಲೋಮೀಟರ್ ಬರುತ್ತೆ ಅಂತ ಒಂದು ಐಡಿಯಾ ಬೇಕು ಅಂತ ಅಂದಾಗ ಈ ಟ್ರಿಪ್ಪಿಗೆ ಬಂದ್ಬಿಟ್ಟು ನೀವು 0 ಮಾಡ್ಕೊಂಡ್ಬಿಟ್ರೆ, ಬೆಳಗ್ಗೆ ನೀವು ಗಾಡಿ ಸಪೋಸ್ 100% ಚಾರ್ಜ್ ಮಾಡಿ ಗಾಡಿ ಎತ್ತುತ್ತಿದ್ದೀರ ಅಂದಾಗ ಇದನ್ನು 0% ಮಾಡಿಕೊಂಡು ನೀವು ಈವ್ನಿಂಗ್ ಬರುವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಹೌದು, ನಾನು ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಸಪೋಸ್ ಇನ್ನೊಂದು ಇದು ಮೆನು ಬಟನ್ ಬರುತ್ತೆ, ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಇವಾಗ ನೋಡಿ SOC ಅಂದರೆ ಸ್ಟೇಟ್ ಆಫ್ ಚಾರ್ಜ್ ಅಂತ. ಸೊ ಇದು ನಿಮಗೆ ಇವಾಗ 97% ಇದೆ. ಇವಾಗ 97% ಇರೋ ಬ್ಯಾಟ್ರಿಲಿ ಇವಾಗ ನೋಡಿ
ಇದು 228 ಕಿಲೋಮೀಟರ್ ಇದೆ. ಇವಾಗ 97%ಅಲ್ಲಿ 228 ಕಿಲೋಮೀಟರ್ ಹೋಗುತ್ತೆ. ಸೇಮ್ ಅದೇ ಥರ ಈಗ ಸಪೋಸ್ 50% ಇದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ, ಮತ್ತು ಇವಾಗ 30% ಇದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ. ಸೊ ಅದೆಲ್ಲನೂ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೊಬೋದು. ಸೊ ಈ ಇದರಲ್ಲಿ ಓಕೆ. ಸೊ ಇವಾಗ ಡ್ರೈವರ್ ಸೀಟ್ ಬಗ್ಗೆ ನೋಡಿದ್ರಿ. ಸೊ ಪ್ಯಾಸೆಂಜರು ಸೊ ಇಂಪಾರ್ಟೆಂಟ್, ಯಾಕಂದರೆ ಆಟೋ ತೊಗೊಳ್ಳೋದೇ ಪ್ಯಾಸೆಂಜರ್ ಓಡಿಸೋದಕ್ಕೆ, ಪ್ಯಾಸೆಂಜರ್ ಕೂತ್ಕೊಂಡು ಓಡಿಸೋದಕ್ಕೆ. ಸೊ ಇಲ್ಲಿ ನೋಡಿ ಡೋರ್ ಎಲ್ಲ ಯಾವ ಥರ ಇದೆ ಅಂದರೆ, ಸೊ ಜಸ್ಟ್ ಕಾರಲ್ಲಿ ಇರುತ್ತಲ್ಲ ಆ ಥರ ಪ್ರೆಸ್ ಮಾಡಿ ಓಪನ್ ಮಾಡೋದು, ಎರಡೂ ಕಡೆ ತೆಗಿಬೋದು. ಆ್ಯಕ್ಚುಲಿ ಮುಂಚೆ ಇದ್ದಂಥ CNG ಆಟೋಗಳು ಒಂದು ಸೈಡ್ ಮಾತ್ರ, ಲೆಫ್ಟ್ ಸೈಡ್ ಮಾತ್ರ ಇಳಿಬೋದು, ಬಟ್ ಇದರಲ್ಲಿ ಎರಡೂ ಸೈಡ್ ಇಳಿಬೋದು. ಸೊ ಅದೊಂದು ಸ್ಪೆಷಲ್ ಯುನಿಕ್ ಸ್ಪೆಷಲ್ಲು ಆಟೋದಲ್ಲಿ. ಮತ್ತು ಇದು ನೀವು ಕುತ್ಕೊಂಡ್ರೆ ನೋಡಿ ಆರಾಮಾಗಿ ಕುತ್ಕೋಬೋದು. ಫಸ್ಟ್ ಇಷ್ಟು ಸ್ಪೇಸ್ ಇದೆ ನಿಮಗೆ, ಮಂಡಿಯಿಂದ ನಿಮಗೆ ಫಸ್ಟು ಇಷ್ಟು ಸ್ಪೇಸ್ ಇದೆ. ಈ ಜಾಗದಲ್ಲಿ ಏನಾದರೂ ಬ್ಯಾಗ್ಗಳು ಅಂದರೆ ಪ್ಯಾಸೆಂಜರ್ ಎಸ್ಪೆಷಲಿ ಕ್ಯಾರಿ ಮಾಡೋದ್ರೆ ಬ್ಯಾಗ್ಗಳೆಲ್ಲ ಇಟ್ಕೋಬೋದು. ಸೊ ಅಷ್ಟು ಸ್ಪೇಸ್ ಇದೆ, ಸಫಿಷಿಯೆಂಟ್ ಆಗಿದೆ. ಪ್ಯಾಸೆಂಜರ್ ಸೀಟು ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಸೊ ಮತ್ತು ಇನ್ನೊಂದು ಇಲ್ಲಿ ನೋಡಿ ತುಂಬ ಹೆವಿ ಲಗೇಜ್ ಇತ್ತು ಅಂದರೆ ಈ ಲಗೇಜ್ ಇಡೋಕ್ಕೆ ಬೂಟ್ ಸ್ಪೇಸ್ ಅಂತ ಕರೀತಾರಲ್ಲ, ಸೊ ಬೂಟ್ ಸ್ಪೇಸು ನಿಮಗೆ ಕಂಫರ್ಟಬಲ್ ಆಗಿದೆ. ಸೊ ಅದು ಚೆನ್ನಾಗಿದೆ. ಸೊ ಬ್ಯಾಕ್ ಸೈಡ್ ಯೂಸ್ ಮಾಡ್ಬೋದು, ಇಲ್ಲಿ ಒಳಗಡೆಯಿಂದನೂ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಯುನಿಕ್ ಫೀಚರ್ಸ್ ಏನಪ್ಪ ಅಂತಂದರೆ, ಇದು ಆ್ಯಕ್ಚುಲಿ ನೀವೆಲ್ಲ ಏನಂತಂದರೆ ಪ್ಯಾಸೆಂಜರು ಅಂದರೆ ಆಟೋ ಜನಗಳನ್ನ ಕೂರಿಸ್ಕೊಂಡು ಓಡಾಡ್ಸೋಕೆ ಇರುವಂಥ ಆಟೋ. ಬಟ್ ಆದರೂ ನೀವೇನೋ ಪರ್ಸ್ನಲ್ಲಾಗಿ ನೀವು ಸ್ವಂತ ಆಟೋ ತೊಗೊಂಡಿರ್ತೀರ, ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಏನಾದರೂ ಒಂದು ಕ್ಯಾರಿ ಮಾಡಬೇಕು. ಆ್ಯಕ್ಚುಲಿ ಲಗೇಜ್ ಹೊಡೆಯೋಂಗಿಲ್ಲ, ಬಟ್ ಆದರೂ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಏನಾದರೂ ಕ್ಯಾರಿ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಆಪ್ಷನ್ ಇದೆ. ನಿಮ್ಮ ಕಾರ್ಗಳನ್ನ ಸೀಟ್ನ ಇದು ಮಾಡ್ಬೋದಲ್ಲ, ಅದೇ ಥರ ಇದ್ರ ಸೀಟ್ನು ಸಹ ನೀವು ಹೀಗೆ ಈ ಥರ ಮಾಡಿಬಿಟ್ಟು ಇಲ್ಲಿ ಆರಾಮಾಗೆ ಟೊಮೊಟೊನ, ಈರುಳ್ಳಿ ಏನು ಬೇಕಾದ್ರೂ ತುಂಬ್ಕೊಂಡು ಹೋಗ್ಬೋದು. ಸೊ ನೋಡಿ ಈಗ ಈ ಸೈಡಿಂದ ನೀವು ನೋಡಿದ್ರೆ ಇಲ್ಲಿ ಆರಾಮಾಗಿ ಏನು ಬೇಕಾದರೂ ನಿಮಗೆ ಥಿಂಗ್ಸು, ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಆಗ್ಬೋದು, ಅಥವಾ ಏನಾದರೂ ಮನೆಗೆ ಸಾಮಾನುಗಳು ಏನು ಬೇಕಾದರೂ ತೊಗೊಂಡು ಹೋಗ್ಬೋದು. ಅದೊಂದು ಪ್ಲಸ್ ಸೊ ನೋಡಿ ಈ ಥರ ಆರಾಮಾಗೆ ಲಗೇಜ್ ಹಿಡ್ಕೊಂಡು ಹೋಗ್ಬೋದು. ಇದು ಹೆಂಗೆ ಕಾಣಿಸ್ತಿದೆ, ಪ್ಯಾಸೆಂಜರ್ ಆಟೋ ಬಂದು ಕಾರ್ಗೋ ಆಟೋ ಥರ ಕಾಣಿಸ್ತಾ ಇದೆ. ಮತ್ತು ಇನ್ನು ಚಾರ್ಜಿಂಗ್ ಪಾಯಿಂಟು ಇಲ್ಲಿ ಬರುತ್ತೆ. ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಬರುತ್ತಪ್ಪ ಅಂತಂದರೆ ನೋಡಿ, ಸೊ ಇಲ್ಲಿ ಚಾರ್ಜಿಂಗ್ ಪಾಯಿಂಟು, ಚಾರ್ಜಿಂಗ್ ಪೋರ್ಟ್ ಇದು. ಸೊ ಈ ಥರ ಒಂದು ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಇಲ್ಲಿ ಚಾರ್ಜ್ ಮಾಡ್ಕೊಳ್ಬೋದು. ಈಗ ನೋಡಿದ್ರಲ್ಲ, ಈಗ ಇದರ ರೇಂಜ್ ಬಂದು 180 to 200. ಅಂದರೆ ಏನು IDC ರೇಂಜು 250 ಕೊಟ್ಟಿದ್ದಾರೆ ಕಂಪ್ನಿ ರೇಂಜು, ಬಟ್ ಪ್ರಾಕ್ಟಿಕಲಿ ಅಂದರೆ ಕಸ್ಟಮರ್ ಓಡಿಸೋ ರೇಂಜ್ ಬಂದು 180 to 200 ಬರುತ್ತಂತ ಇದ್ರದ್ದು ವೇಗೋದು. ಯಾಕಂದರೆ ಇದು 12.2 ಕಿಲೋವಾಟ್ ಬ್ಯಾಟ್ರಿದು. ಸೊ ಇದರಲ್ಲೇ ಮಾಡೆಲ್ ಜಾಸ್ತಿ ಇದೆ, ಜಾಸ್ತಿ ಕಿಲೋವಾಟ್ ಬ್ಯಾಟ್ರಿ ಅಂದರೆ ಅಪ್ ಟು 400 ಕಿಲೋಮೀಟರ್ವರೆಗೂ ಓಡಿಸ್ಬೋದು. ಅಂದರೆ IDC ರೇಂಜು. ಬಟ್ ನಿಮ್ಮ ಪ್ರಾಕ್ಟಿಕಲಿ ಒಂದು 300 ಬರುತ್ತೆ. ಅಂದರೆ ಇದೇನು 200 ಬರುತ್ತೋ ಅದೊಂದು 300 ಬರುತ್ತೆ. ಸೊ ನೆಕ್ಸ್ಟ್ ಮಾಡೆಲು ಎಲ್ಲ ವೆಹಿಕಲ್ಸಲ್ಲೂ ಸ್ಪೇರ್ ವೀಲ್ ಇದ್ದೇ ಇರುತ್ತೆ. ಹಾಗೆ ಈ ಆಟೋಗೂ ಸ್ಪೇರ್ ವೀಲ್ ಇದೆ. ಸೊ ಸ್ಪೇರ್ ವೀಲ್ ಎಲ್ಲಿನಪ್ಪ ಇಡಬೇಕು ಅಂತಂದರೆ ನೋಡಿ ಇಲ್ಲಿದೆ ಸ್ಪೇರ್ ವೀಲು. ಸೊ ಇಲ್ಲಿದೆ, ಇಲ್ಲಿ ಜಾಕ್ ಇದೆ, ಸ್ಪೇರ್ ವೀಲ್ ಇದೆ. ಆಮೇಲೆ ಚಾರ್ಜರ್ ಬ್ಯಾಗು, ಇದರೊಳಗಡೆ ಚಾರ್ಜರ್ನ ಇಟ್ಕೋಬೋದು. ಅಂದರೆ ನೀವು ಚಾರ್ಜರ್ನ ಅಲ್ಲೆಲ್ಲೋ ಬೇರೆ ಕಡೆ ಇಟ್ಕೊಳ್ಳೋದಕ್ಕಿಂತ ಸೇಫ್ಟಿಯಾಗಿ ಯಾರೂ ಕದಿದರ ರೀತಿ ಈ ಚಾರ್ಜರ್ನ ಇಲ್ಲಿ ಇಟ್ಕೋಬೋದು. ಸೊ ಚಾರ್ಜರ್ನ ಅಲ್ಲಿ ಚಾರ್ಜಿಂಗ್ ಕೊಟ್ಟಿರೋದ್ರಿಂದ ಇದು ಖಾಲಿ ಇದೆ. ಸೊ ನೋಡ್ತಾ ಫೈನಲ್ ಆಗಿ ಬಜಾಜ್ ವಿಗೋ ನೋಡೋದಲ್ಲ. ಸೊ ಇದ್ರ ವಾರಂಟಿ ಇಂಪಾರ್ಟೆಂಟು ತುಂಬ, ಎಸ್ಪೆಷಲಿ ಸುಮ್ಮನೆ ಗಾಡಿ ತೊಗೊಳೋದಲ್ಲ. ವಾರಂಟಿ ಏನಪ್ಪ, 5 ವರ್ಷ ವಾರಂಟಿ ಕೊಡ್ತಾರಂತ. 5 ವರ್ಷ ಅಥವಾ 1,20,000 ಕಿಲೋಮೀಟ್ರು ವಾರಂಟಿ. ಯಾವ್ದು ಫಸ್ಟ್ ಬರುತ್ತೆ ಅಷ್ಟು, ಅಥವಾ 1,20,000 ಕಿಲೋಮೀಟ್ರ್ 3 ವರ್ಷಕ್ಕೆ ಓಡಿಸಿದ್ರಿ ಅಂದರೆ ಆ ವಾರಂಟಿ ಅಲ್ಲಿಗೆ ಮುಗಿಯುತ್ತೆ. ಅಥವಾ ಇಲ್ಲ ಅದು ಇನ್ನೂ ಓಡಿಲ್ಲ 5 ವರ್ಷದವರೆಗೂ ವಾರಂಟಿ ನಿಮಗೆ ಸಿಗುತ್ತೆ. ಸೊ ಅಂದರೆ ಬ್ಯಾಟ್ರಿ ಮತ್ತು ಮೋಟ್ರಿಗೆ. ಸೊ ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂತಂದರೆ ನೀವು ಈ ಬಜಾಜ್ ಶೋರೂಮ್ನ, ಎನಿ ಶೋರೂಮ್ ಬಜಾಜ್ ಶೋರೂಮ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಗಾಡಿನ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.